ಜೈ ಶ್ರೀ ರಾಧೆ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಸುಷ್ಮಿತಾ ಬೆಳಗಾವಿಯಿಂದ. ಸೊ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಆಮ್ ಗೋಯಿಂಗ್ ಟು ಟ್ರೈ ಹೇರ್ ಡೈ. ದಿಸ್ ಇಸ್ ಫ್ರಮ್ ಲೋರಿಯಲ್ ಪ್ಯಾರಿಸ್ 323 ಡಾರ್ಕ್ ಚಾಕ್ಲೇಟ್ ಶೇಡ್. ಎಲ್ಲದಕ್ಕಿಂತ ಮುಂಚೆ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್, ಸೊ ಡೂ ಚೆಕ್ ದ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇದರಲ್ಲಿ 3 ಪ್ರಾಡಕ್ಟ್ಸ್ ಇರುತ್ತೆ. ಒಂದು ಡೆವಲಪರ್ ಕ್ರೀಮ್ ಆ್ಯಂಡ್ ಕಾಸ್ಟಿಂಗ್ ಕ್ರೀಮ್ ಗ್ಲಾಸ್ ಆ್ಯಂಡ್ ಲಾಸ್ಟ್ ಒನ್ ಇಸ್ ಅ ಕಂಡೀಷ್ನರ್. ಸೊ ನಿಮ್ಮ ಕೂದಲನ್ನ ಸೆಮಿ ಡ್ರೈ ಮಾಡ್ಕೊಳ್ಳಿ, ಜಾಸ್ತಿ ಡ್ರೈಯೂ ಆಗಿರಬಾರ್ದು, ವೆಟ್ಟೂ ಆಗಿರಬಾರ್ದು. ಅದಾದ ನಂತರ ಹ್ಯಾಂಡ್ ಗ್ಲೋವ್ಸ್ ಹಾಕ್ಕೊಳ್ಳೋದನ್ನು ಮರಿಬೇಡಿ, ದಿಸ್ ಇಸ್ ಮಸ್ಟ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಡೆವಲಪರ್ ಕ್ರೀಮಲ್ಲಿ ನೀವು ಕಾಸ್ಟಿಂಗ್ ಕ್ರೀಮ್ ಗ್ಲೋಸನ್ನು ಮಿಕ್ಸ್ ಮಾಡಬೇಕು. ಆ್ಯಸ್ ಪರ್ ಯುವರ್ ಹೇರ್ ವಾಲ್ಯೂಮ್, ಹೇರ್ ಲೆಂತ್ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪ್ರಾಡಕ್ಟನ್ನು ಹಾಕ್ಕೊಳ್ಳಿ. ಅದಾದ ನಂತರ ಕ್ಯಾಪನ್ನು ಟೈಟ್ ಮಾಡಿ ಆ್ಯಂಡ್ ಇದನ್ನು ಅಟ್ಲೀಸ್ಟ್ ಫಾರ್ 5 ಮಿನಿಟ್ಸು ಚೆನ್ನಾಗಿ ಶೇಕ್ ಮಾಡಿ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೆ, ಸೊ ಅದಕ್ಕೆ ಐ ಸ್ಟಾರ್ಟೆಡ್ ಇಟ್ ಫ್ರಮ್ ಮೈ ಹೇರ್ ಲೆಂತ್ ಆ್ಯಂಡ್ ಹೇರ್ ಟಿಪ್ಸ್. ಲಾಸ್ಟ್ಗೆ ನಾನು ನನ್ನ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿದೆ. ಸೊ ಪೂರ್ತಿ ಅಪ್ಲೈ ಮಾಡಿದ ನಂತರ ಅಟ್ಲೀಸ್ಟ್ ಫಾರ್ 30 to 40 ಮಿನಿಟ್ಸ್ ಐ ಲೆಫ್ಟ್ ಇಟ್. ಅದಾದ ನಂತರ ಹೇರ್ ವಾಶ್ ಮಾಡಿದೆ. ಹೇರ್ ವಾಶ್ ಮಾಡುವಾಗ ಮೊದಲು ನೀವು ಅಟ್ಲೀಸ್ಟ್ ಫಾರ್ 5 ಮಿನಿಟ್ಸ್ ವಾರ್ಮ್ ವಾಟರ್ ತೆಗೆದು ನಿಮ್ಮ ಕೂದಲಿಗೆ ಚೆನ್ನಾಗಿ ಮಸಾಜ್ ಮಾಡಿ. ಅದಾದ ನಂತರ ಹೇರ್ ವಾಶ್ ಮಾಡಿ, ಕಂಡೀಷ್ನರ್ ಹಾಕಿ ಅಟ್ಲೀಸ್ಟ್ 5 to 10 ಮಿನಿಟ್ಸ್ ಬಿಡಬೇಕು. ಅದಾದ ನಂತರ ಹೇರ್ ವಾಶ್ ಮಾಡಿ. ಸೊ ಹೇರ್ ವಾಶ್ ಮಾಡಿದ ನಂತರ ನನಗೆ ಅಷ್ಟೊಂದು ಡಿಫ್ರೆನ್ಸ್ ಕಾಣಲಿಲ್ಲ. ಆಫ್ಟರ್ 3 to 4 ಡೇಸ್ ನನಗೆ ಈ ಥರ ಹೇರ್ ಕಲರ್ ಶೇಡ್ ಕಾಣಿಸ್ತಾ ಇತ್ತು. ಸೊ ನಾನು ಬೈ ಬರ್ತ್ ಆಲ್ಸೋ ನನ್ನ ಹೇರ್ ಶೇಡ್ ಇದೇ ಥರ ಇದೆ. ನಾನು ಮೆಹಂದಿ ಕೂಡ ಹಾಕೋತಾ ಇದ್ದೆ, ಸೊ ಅದಕ್ಕೆ ಜಾಸ್ತಿ ಡಿಫ್ರೆನ್ಸ್ ಕಾಣಿಸಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಸ್ವಲ್ಪ ಡಾರ್ಕ್ ಶೇಡ್ ಟ್ರೈ ಮಾಡ್ತೀನಿ. ಸೊ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.